ಆರ್ಎಸ್ಎಸ್ ಚಟುವಟಿಕೆ ನಿಷೇಧ ಕುರಿತು ಸಿಎಂಗೆ ಪತ್ರ ಬರೆದ ವಿಚಾರ ಪ್ರಿಯಾಂಕ ಹೆಸರು ಗಂಡೋ ಹೆಣ್ಣೋ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ರಾಜ್ಯಸಭಾ ಸದಸ್ಯ ನಾರಾಯಣ್ ಸಾಬಾಂಡ್ಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಿಯಾಂಕ್ ವಿರುದ್ಧ ಕಿಡಿಕಾರಿದ್ದಾರೆ. ಬ್ಯಾನ್ ಮಾಡೋದಕ್ಕೆ ಕಾಂಗ್ರೆಸ್ನ ಅಜ್ಜ ಮುತ್ತಜ್ಜರಿಗೂ ಆಗಿಲ್ಲ. ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ನೆಹರು ಅವಕಾಶ ಮಾಡಿಕೊಟ್ಟಿದ್ರು. ಹೀಗಂತ ಬಾಗಲಕೋಟೆಯಲ್ಲಿ ನಾರಾಯಣ್ ಸಾಬಾಂಡ್ಗೆ ಕಿಡಿ. ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಬಾಂಡ್ಗೆ ಕಿಡಿಕಾರಿದ್ದಾರೆ. ತಮ್ಮ ಮಕ್ಕಳನ್ನ ಆರ್ಎಸ್ಎಸ್ಗೆ ಕಳಿಸಲ್ಲ ಎನ್ನುವ ಬಿಜೆಪಿ ಬಗ್ಗೆಗಿನ ಆರೋಪಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಮಕ್ಕಳು ಮೊಮ್ಮಗ ಇವತ್ತೂ ಕೂಡ ಆರ್ಎಸ್ಎಸ್ನಲ್ಲಿದ್ದಾರೆ ಎಂದಿದ್ದಾರೆ. ಹಾಗಿದ್ರೆ ಪ್ರಿಯಾಂಕ್ ಹೇಳಿದ್ದೇನು, ಅದಕ್ಕೆ ಬಾಂಡ್ಗೆ ಯಾವ ರೀತಿಯಲ್ಲಿ ಕಿಡಿಕಾರಿದ್ದಾರೆ? ಇಬ್ರು ನಾಯಕರ ಮಾತಿಲ್ಲಿದೆ. ಪ್ರಿಯಾಂಕಾ ಖರ್ಗೆ ಮೊದಲು ನನಗೆ ಕನ್ಫ್ಯೂಸ್ ಏನೈತಂತಂದ್ರೆ ಇದು ಪ್ರಿಯಾಂಕಾ ಈ ಹೆಸರು ಗಂಡೋ ಹೆಣ್ಣು ಅನ್ನೋದೇ ಗೊತ್ತಾಗೋಲ್ದು. ಯಾಕಂದ್ರೆ ಪ್ರಿಯಾಂಕಾ ಅನ್ನೋ ಹೆಸರು ಗಂಡೂ ಅದಾವು ಹೆಣ್ಣು ಅದಾವು. ಇದು ಹೆಸರು ಯಾವುದು ಅನ್ನತಕ್ಕಂಥದ್ದು ಇದನ್ನು ಮೊದಲ ಈ ಕನ್ಫ್ಯೂಸಲ್ಲಿ ನಾನು ಅದೀನಿ. ಯಾಕಂದ್ರೆ ಅವರು ಮಾತಾಡೋ ಮಾತುಗಳು ಯಾವತ್ತಿಗೂ ಅವರು ಮಾತಾಡ್ತಾರಲ್ಲ ಅವರಿಗೆ ಸಂಬಂಧ ಇರಲಾರ್ದಂಥ ಮಾತೇ ಮಾತಾಡ್ತಾರೆ. RSSನ್ನು ಬ್ಯಾನ್ ಮಾಡ್ತೀರಾ ನೀವು? ಇದು ಸಾಧ್ಯ ಇದೆಯಾ? ಕಾಂಗ್ರೆಸ್ಸಿನ ಅಜ್ಜ ಮುತ್ತಜ್ಜ ಅವರಿಂದ ಆಗಿಲ್ಲ ಬ್ಯಾನ್ ಮಾಡಲಿಕ್ಕೆ. ಖರ್ಗೆ ಅವ್ರಿ ನಿಮಗೆ ಗುರುತಿರಲಿ, 1962ರಲ್ಲಿ RSS 26ನೇ ಜನವರಿ ದಿಲ್ಲಿಯಲ್ಲಿ ಪರೇಡ್ದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿತ್ತು ಸರ್ಕಾರ ಅವತ್ತು ನೆಹರೂರವರು. ಇವತ್ತು ಅದನ್ನು ನೀವು ಬ್ಯಾನ್ ಮಾಡಲಿಕ್ಕೆ ಹೊಂಟಿದ್ದೀರಾ? ಗಡಿಬಿಡಿನಲ್ಲಿ ಹುಟ್ಟಿದ್ದೀವಿ ಅಂದರೆ ಇವ್ರಿಗೆ ಗೊತ್ತಾ? ಇಟ್ ಈಸ್ ಬೆಟರ್ ಟು ಬಿ ಬಾರ್ನ್ ಲೈಕ್ ದಿಸ್ ದೆನ್ ಲೈಕ್ ದಟ್. ಸರಿ ಇಲ್ಲ, ಹಿಂಗೆ ಗಡಿಬಿಡಿಯಾಗಿ ಹುಟ್ಟಿದೀನಿ ಅಂದರೆ ಇದೇ ಬೆಟರ್ ಅಲ್ಲ ಅವ್ರಿಗಿಂತ. ಅವ್ರು ಪುರ್ಸೊತ್ತಲ್ಲಿ ಹುಟ್ಟಿಸಿದ್ರೆ ಹಿಂಗೆ ಆಗೋದು. ಮೆದುಳು ಇಲ್ಲ, ಆ ಕಡೆ ಲಾಜಿಕ್ ಇಲ್ಲ. ಯಾವುದಾದ್ರೂ ಇದ್ದರೆ ದಾಖಲೆಗಳಿಟ್ಟು ಮಾತಾಡಿದ್ರೆ ಮಾತಾಡ್ಬೋದಪ್ಪ. ಇವರಿಗೆಲ್ಲ ಪುರ್ಸೊತ್ತಲ್ಲಿ ಹುಟ್ಟಿಸಿದ್ರಲ್ಲ, ಅದಕ್ಕೆ ಹಿಂಗೆ ಆಡ್ತವ್ರ?